ದಪ್ಪ ಇದ್ದರು ಒಮ್ಮಿನೊಮ್ಮೆ ತೆಳ್ಳಗಿರ್ತಾರ, ತೆಳ್ಳಗಿದ್ದರು ಒಮ್ಮಿನೊಮ್ಮೆ ದಪ್ಪ ಆಗಿರ್ತಾರ, ಅಥವಾ ಪ್ರೆಗ್ನೆನ್ಸಿ ಆಗಿ ಆ ಅಬ್ಡಾಮಿನಲ್ ಸ್ಕಿನ್ ಸ್ಟ್ರೆಚ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಉಳಿದಿರ್ತಾವು. ಈ ಸ್ಟ್ರೆಚ್ ಮಾರ್ಕ್ಗೆ ಸೊಲ್ಯೂಷನ್ ಹೇಳತ್ತೀನಿ, ಜಲ್ದಿ ಸೇವ್ ಮಾಡ್ಕೊಳ್ಳಿ. ಸೊ ಸ್ಟ್ರೆಚ್ ಮಾರ್ಕ್ ಯಾಕೆ ಆಕೈತಂದ್ರ ಇಮಿಡಿಯೇಟ್ ಅದು ಏನ್ ಪ್ರೆಷರ್ ಇರ್ತೈತಿ ಸ್ಕಿನ್ ನಮ್ದು ಫ್ಯಾಟ್ ಗ್ರೋತ್ ಆದಾಗ ಸ್ಕಿನ್ ಗ್ರೋ ಆಗ್ಬೇಕು. ಆ ಸ್ಕಿನ್ ಗ್ರೋ ಆಗ ಟೈಮ್ ಕೊಡ್ಲಾರ್ದನ ಅಷ್ಟು ಫಾಸ್ಟ್ ಆಗಿ ವೇಟ್ ಲಾಸ್ ವೇಟ್ ಗೇನ್ ಆಗಿತ್ತಂದ್ರ ಆ ಸ್ಕಿನ್ ಸ್ಟ್ರೆಚ್ ಆಗಿ ಆ ಪ್ರೆಷರ್ ಗೆ ಫೈಬ್ರಿನ್ ಅಷ್ಟು ಉಳಿತೈತಿ. ಅದ್ರೊಳಗಿನ ಕೊಲಾಜಿನ್ ಕಂಟೆಂಟ್ ಸ್ಕಿನ್ ದಾಗಿನ ಕೊಲಾಜಿನ್ ಕಂಟೆಂಟ್ ಅಲ್ಲಿ ಇರ್ಲಿಲ್ಲ ಅಂದ್ರ ಅದು ಸ್ಟ್ರೆಚ್ ಆಗಿ ಸ್ಟ್ರೆಚ್ ಮಾರ್ಕ್ ಆಗಿ ಉಳಿತೈತಿ. ಮಾರ್ಕಿಗೆ ಇಷ್ಟೆಲ್ಲಾ ಕಾರಣ ಅದಾವು. ಸೊ ಪ್ರಿವೆಂಟ್ ಮಾಡೋದು ಅದು ಆಗ್ಲಾರ್ದಂಗ್ ಮೊದಲೇ ಹಚ್ಕೋಬೇಕಂದ್ರೆ ಅದೊಂದು ಕ್ರೀಮ್ ಐತಿ, ಅದೊಂದು ಡೀಪ್ ಮಾಯಿಶ್ಚರೈಸೇಷನ್ ಆಗ್ಬೇಕು. ಸ್ಕಿನ್ ಡೀಪ್ ಮಾಯಿಶ್ಚರೈಸೇಷನ್ ಇದರಿಂದ ಆಕೈತಿ, ಹೈಲುರಾನಿಕ್ ಆಸಿಡ್ ಇಂದ ಆಕೈತಿ, ಅಥವಾ ಸಮ್ ಅದರ್ ಆಯುರ್ವೇದಿಕ್ ಲೈಕ್ ಅಲೋವೆರಾ, ಮುಲೇತಿ, ಕೇಸರಿ, ಕೋಕೋನಟ್ ಆಯಿಲ್ ಅದನ್ನೆಲ್ಲ ಹಚ್ತಾರ. ಇವೆಲ್ಲ ಇಂಪಾರ್ಟೆಂಟ್ ಕೀ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಹೈಲುರಾನಿಕ್ ಆಸಿಡ್ ಅಂದ್ರ ಅಲೋಪತಿಕ್ ಮತ್ತು ಆಯುರ್ವೇದಿಕ್ ಎರಡು ಮಿಕ್ಸ್ ಇದ್ದಿದ್ದ ಒಂದು ನ್ಯಾಚುರಲ್ ಕ್ರೀಮ್ ಐತಿ. ಅದರ ಹೆಸರು ಕೋಕೋನಟ್ ನ್ಯಾಚುರಲ್ ಸ್ಟ್ರೆಚ್ ಮಾರ್ಕ್ ಕ್ರೀಮ್. ಇದು ವಿದಿನ್ 4 weeks ಅಂದ್ರೆ 28 days ಒಳಗನ ಇದ್ರ ಇಫೆಕ್ಟ್ ಇರ್ತೈತಿ. ಇದನ್ನ ಸ್ವಲ್ಪ ಪೀಸ್ ಸೈಜ್ ತಗೊಂಡು ಸ್ಕಿನ್ ಮೇಲೆ ಅಬ್ಸಾರ್ಬ್ ಆಗೋತನ ಅಪ್ಲೈ ಮಾಡ್ಬೇಕು. ಯೂಸ್ ಮಾಡ್ರಿ, ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ.